ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಮೀರ್ ಅಹಮದ್ ಖಾನ್, ಕಾಂಗ್ರೆಸ್ ಪಕ್ಷದ ನಾಯಕ ಮತ್ತು ಸಚಿವ ಜಮೀರ್ ಅಹಮದ್ ಖಾನ್ ಟೈಮ್ ಬಾಂಬ್ ಇಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಈಗ ಬರ್ತಾ ಇದೆ. ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಅವರ ನಡೆ ಆ ರೀತಿಯಾಗಿದೆ ಆ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ. ಅದಕ್ಕೆ ಅವರೊಬ್ಬರೇ ಹೊಣೆನಾ ಅಂದರೆ ಇಲ್ಲ, ಎಸ್ ಮಲ್ಲಿಕಾರ್ಜುನ್ ಸಹ ಹೊಣೆ. ಹೇಗೆ ಅನ್ನೋದನ್ನು ವಿವರಿಸ್ತೀನಿ. ಅದ್ರ ಜೊತೆಗೆ ಈ ಟೈಮ್ ಬಾಂಬ್ ಅನ್ನೋದನ್ನು ನಾನು ಯಾವ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಹೇಗೆ ಅದನ್ನು ನೀವು ನೋಡಬಹುದು ಅನ್ನೋದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಶಾಮನೂರು ಶಿವಶಂಕರಪ್ಪನವರು ಹಿರಿಯ ಜೀವ, ಅವರ ನಿಧನದ ನಂತರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಖಾಲಿಯಾಯಿತು. ಅಲ್ಲಿಗೆ ಉಪಚುನಾವಣೆ ನಡೀತಾ ಇದೆ. ಟಿಕೆಟ್ ಘೋಷಣೆ ಸಂದರ್ಭದಲ್ಲಿ ಏನೇನಾಯಿತು ನಿಮಗೆ ಗೊತ್ತೇ ಇದೆ. ಹೈ ಡ್ರಾಮಾ ನಡೀತು. ಸಾದಿಕ್ ಪೈಲ್ವಾನ್ ಅನ್ನುವಂಥವರು ಕಾಂಗ್ರೆಸ್ನ ಹಿರಿಯ ನಾಯಕರು, ನನಗೆ ಟಿಕೆಟ್ ಬೇಕು, ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಏರಿಯಾ ಇದು, ಅತಿ ಹೆಚ್ಚು ಮುಸ್ಲಿಂ ಮತದಾರರು ಇರುವಂತಹ ಕ್ಷೇತ್ರ ಇದು, ಮುಸ್ಲಿಮರಿಗೆ ಕೊಡಬೇಕು ಅಂತ ನಾನೇ ಅಭ್ಯರ್ಥಿ ಅಂತ ಅವರು ಹೋಗಿ ನಾಮಿನೇಷನ್ ಹಾಕಿದ್ರು. ಈ ಕಡೆ ನಮ್ಮ ತಾತಂದೋದು ನಮ್ಮ ಅಪ್ಪಂದೋದು ಅನ್ಕೊಂಡು ಸಮರ್ಥ್ ಶಾಮನೂರು ಸಹ ಬಿ ಫಾರಂ ಕೊಡೋದಕ್ಕಿಂತ ಮೊದಲೇ ಅವರು ನಾಮಿನೇಷನ್ ಹಾಕಿದ್ರು. ಇನ್ನೂ ಒಂದಷ್ಟು ಜನ ಮುಸ್ಲಿಮರು, ಸುಮಾರು 24-25 ಮುಸ್ಲಿಮರು, ಇದು ಮುಸ್ಲಿಮರಿಗೆ ಆಗ್ತಿರುವಂತಹ ಅನ್ಯಾಯ. ಮುಸ್ಲಿಂ ಪ್ರಾಬಲ್ಯ ಇರುವಂತಹ, ಅತಿ ಹೆಚ್ಚು ಮುಸ್ಲಿಂ ಮತದಾರರು ಇರುವಂತಹ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡ್ತಾ ಇಲ್ಲ, ಕಾಂಗ್ರೆಸ್ ದ್ರೋಹ ಬಗೀತಾ ಇದೆ ಮುಸ್ಲಿಮರಿಗೆ ಅಂತ ಹೇಳಿ ಇನ್ನೊಂದು 24-25 ಜನ ಮುಸ್ಲಿಮರು ಅಲ್ಲಿ ಹೋಗಿ ನಾಮಿನೇಷನ್ಗಳನ್ನು ಹಾಕಿದ್ರು. ಆದರೆ ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳುವ ದಿನಾಂಕಕ್ಕೆ ಒಂದು 10 ಜನ ವಾಪಸ್ ತಗೊಂಡ್ರು ಮುಸ್ಲಿಂ ಕ್ಯಾಂಡಿಡೇಟ್ಸ್. ಅದೇನು ನಡೀತೋ ಡೀಲು ನಡೀತು. ಆದರೆ ಸಾದಿಕ್ ಪೈಲ್ವಾನ್ ವಾಪಸ್ ತಗೊಂಡಿರ್ಲಿಲ್ಲ. ಅದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟು ಸಹ ಪಕ್ಷೇತರರಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಅವರ ಹೆಸರು ಆದಿಲ್ ಪಾಷಾ. ಆದಿಲ್ ಪಾಷಾ ಸಹ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು. ಅವರು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದನ್ನ ಆಮೇಲೆ ತಿಳಿಸ್ತೀನಿ. ಇಲ್ಲಿ ಈಗ ಈ ಸಾದಿಕ್ ಪೈಲ್ವಾನ್ ಅವರು ಗಟ್ಟಿಯಾಗಿ ನಿಂತ್ಕೊಂಡ್ರು. ಕೊನೆಯ ದಿನ ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳುವಂತಹ ಕೊನೆ ದಿನಕ್ಕೆ ಅವರ ಮನವೊಲಿಸೋದಕ್ಕೆ ಶಿವಾಜಿನಗರದ MLA ರಿಜ್ವಾನ್ ಅರ್ಷದ್ ಹೋಗಿದ್ರು. ಅವರ ಜೊತೆಯಲ್ಲಿ ಸಲೀಂ ಅಹಮದ್ ಸಹ ಹೋಗಿದ್ರು, ಕಾಂಗ್ರೆಸ್ ನಾಯಕ. ಬಟ್ ಅವರನ್ನು ಮನೆ ಒಳಗಡೆ ಕೂರಿಸ್ಕೊಂಡು ಮಾತಾಡುವಷ್ಟು ಸೌಜನ್ಯವನ್ನು ಸಹ ಸಾದಿಕ್ ಪೈಲ್ವಾನ್ ತೋರಿಸಲಿಲ್ಲ. ಸಾದಿಕ್ ಪೈಲ್ವಾನ್ ಒಂದೇ ಮಾತು, ನನ್ನ ಜನ ನನಗೆ ಬಲವಂತ ಮಾಡಿದ್ದಾರೆ, ನಿಂತ್ಕೊಳ್ಳಿ ಎಂದಿದ್ದಾರೆ, ನಿಂತ್ಕೊಂಡಿದ್ದೀನಿ, ಅವರನ್ನು ಕನ್ವಿನ್ಸ್ ಮಾಡಿ ನಾನು ವಾಪಸ್ ತಗೊಳ್ತೀನಿ. ಅದು ಆಗದೇ ಇರೋ ಕೆಲಸ ಅಂತ ಗೊತ್ತು. ಸೊ ಸಾದಿಕ್ ಪೈಲ್ವಾನ್ ಮನಸ್ಸಲ್ಲಿ ಇದ್ದಿದ್ದೇನು ಅಂದರೆ, ದೊಡ್ಡ ತಲೆಗಳು ಬರಲಿ ಸಂಧಾನಕ್ಕೆ, ಆಗ ಏನು ಬೇಕು ಏನು ಬೇಡ ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು, ನನಗೇನು ಬೇಕು, ನನಗೇನು ಕೊಡಬಹುದು ಮುಂದೆ, ಅದರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಅಂತ. ಆಮೇಲೆ ರಾತ್ರಿ ಅವರನ್ನು ಸಿದ್ದರಾಮಯ್ಯ ಹತ್ರ ಕರ್ಕೊಂಡೋದ್ರು. ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದ ತಕ್ಷಣ ನಾನು ಕರ್ಗೋಗ್ಬಿಟ್ಟೆ, ಸಿದ್ದರಾಮಯ್ಯ ನನಗೆ ಅಪ್ಪ ಇದ್ದಂಗೆ, DK ಶಿವಕುಮಾರ್ ಚಿಕ್ಕಪ್ಪ ಇದ್ದಂಗೆ, ಅವ್ರ ಮಾತು ಕೇಳದೇ ಇರೋಕ್ಕಾಗತ್ತಂತೆಲ್ಲ ಡೈಲಾಗ್ ಹೊಡೆದ್ರು. ನನ್ನ ನಾಮಿನೇಷನ್ ವಾಪಸ್ ತಗೊಳಕ್ಕಂತೂ ಡೇಟ್ ಮುಗಿದೋಗಿದೆ, ಬಟ್ ನಾನು ಚುನಾವಣೆಯಲ್ಲಿ ಸಮರ್ಥ್ ಶಾಮನೂರಿಗೆ ಓಟ್ ಕೇಳ್ತೀನಿ ಅಷ್ಟೇ ಅಂತಂದರು. ಆಮೇಲೆ ಡೀಲ್ ಏನಾಗುತ್ತೋ ಅದು ಬೇರೆ ವಿಚಾರ, ಅದನ್ನು ಹೊರಗಡೆ ಯಾರು ಹೇಳೋದಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಅವರಿಗೆ ಆಶ್ವಾಸನೆ ಸಿಕ್ಕಿರುತ್ತೆ ಸಿದ್ದರಾಮಯ್ಯನವರಿಂದ. ಹಾಗಾಗಿ ಅವ್ರು ಒಪ್ಕೊಂಡ್ರು. ಆದರೆ ಈ ಆದಿಲ್ ಪಾಷಾ ಮಾತ್ರ ಯಾರಿಗೂ ಬಗ್ಗಿಲ್ಲ. ಇಲ್ಲಿಯವರೆಗೆ ಕಣದಲ್ಲೇ ಇದ್ದಾರೆ. ಅವರಿಗೆ ಒಂದಷ್ಟು ಹೆಸರಿದೆ, ಓಟಿದೆ. ಈಗ ಜಮೀರ್ ಅಹಮದ್ ಖಾನ್ ವಿಚಾರ ತೆಗೆದುಕೊಂಡು ಬರೋಣ. ದಾವಣಗೆರೆ ಕ್ಷೇತ್ರದಲ್ಲಿ ಯಾವಾಗ ಉಪಚುನಾವಣೆ ಅಂತಾಯ್ತೋ ತಕ್ಷಣಕ್ಕೆ ಪ್ರತಿಕ್ರಿಯೆ ಬಂದಿದ್ದು ಜಮೀರ್ ಅಹಮದ್ ಖಾನ್ ಕಡೆಯಿಂದ. ಏನು ಅಂದರೆ, ಅದು ಮುಸ್ಲಿಮರೇ ಹೆಚ್ಚು ಇರುವಂತಹ ಒಂದು ಕ್ಷೇತ್ರ, ಅದಕ್ಕೆ ಮುಸ್ಲಿಮರನ್ನೇ ಅಭ್ಯರ್ಥಿಯಾಗಿ ಮಾಡಬೇಕು, ಜಬ್ಬಾರ್ನ ಮಾಡೋಣ, MLC ಆಗಿದ್ದಾರೆ, ಅವರನ್ನು MLA ಮಾಡೋಣ ಅಂತ ಒಂದು ಇದು ಹಾಕಿದ್ರು, ಒಂದು ಸಜೆಷನ್ ಹಾಕಿದ್ರು. ಅದು ತೀವ್ರತರವಾದಂತಹ ಒಂದು ಸಪೋರ್ಟನ್ನು ಪಡ್ಕೊಳ್ತಾ ಹೋಯಿತು. ಕಾಂಗ್ರೆಸ್ ಬೆಂಬಲಿಗರಲ್ಲೂ ಸಾಕಷ್ಟು ಜನ ಹೌದು, ಯಾಕೆ ಮುಸ್ಲಿಮರಿಗೆ ಆ ಕ್ಷೇತ್ರದಲ್ಲಿ ಕೊಡಬಾರದು ಅನ್ನೋದಕ್ಕೆ ಆ ಕಡೆಗೆ ಮುಖ ಮಾಡಿದ್ರು. ಕಾರಣನೂ ಇತ್ತು. ಯಾಕೆಂದರೆ ಶಾಮನೂರು ಶಿವಶಂಕರಪ್ಪ MLA ಆಗಿದ್ದರು, ಈಗ ತೀರ್ಕೊಂಡಿದ್ದಾರೆ ಸರಿ. ಅವರ ಮಗ SS ಮಲ್ಲಿಕಾರ್ಜುನ್ MLA ಪ್ಲಸ್ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ. ಮಲ್ಲಿಕಾರ್ಜುನ್ ಅವರ ಹೆಂಡತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದರು. ಸೊ ಶಾಮನೂರು ಶಿವಶಂಕರಪ್ಪರ ನಿಧನರಾದರೂ ಸಹ ಮನೆಯಲ್ಲಿ ಇಬ್ಬರು ಆಲ್ರೆಡಿ ಇದ್ದಾರೆ. ಒಬ್ಬರು ಒಂದು MLA ಮಿನಿಸ್ಟ್ರು, ಇನ್ನೊಬ್ಬರು ಸಂಸದರು. ಮತ್ತೆ ಅದೇ ಕುಟುಂಬಕ್ಕೆ, ಅದು ಈ ಸಣ್ಣ ವಯಸ್ಸಿಗೆ 27ನೇ ವರ್ಷಕ್ಕೇನೆ ಸಮರ್ಥಿಗೆ ಯಾಕೆ ಟಿಕೆಟ್ ಕೊಡಬೇಕು? ಮುಸ್ಲಿಮರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರಲ್ಲ, 75-80 ಸಾವಿರ ವೋಟರ್ಸ್ ಇದ್ದಾರಲ್ಲ, ಅವ್ರಿಗೆ ಕೊಡಬೇಕಲ್ವಾ ಅನ್ನೋದು ಎಲ್ಲ ಕಡೆಯಿಂದ ಬರೋಕ್ಕೆ ಶುರುವಾಯಿತು.
ಕಾಂಗ್ರೆಸ್ ಬೆಂಬಲಿಗರಲ್ಲೂ ಸಾಕಷ್ಟು ಜನ ಹೌದು ಇದು ಸರಿ, ಆ ಕುಟುಂಬಕ್ಕೆ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಮಾತಾಡೋಕೆ ಶುರು ಮಾಡಿದ್ರು. ಜಮೀರ್ ಅಹ್ಮದ್ ಖಾನ್ಗೆ ತೂಕ ಜಾಸ್ತಿ ಆಗ್ತಾ ಹೋಯಿತು. ಬಟ್ ಎಸ್ ಮಲ್ಲಿಕಾರ್ಜುನ ಇದನ್ನು ಗ್ರಹಿಸಿ ಒಂದು ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡಿದ್ರು. ಅವನು ಯಾರು ಇಲ್ಲಿ ಬಂದು ಕೇಳೋದಕ್ಕೆ ಅಥವಾ ಮಾತಾಡೋದಕ್ಕೆ ಅಂತ ಏಕವಚನದಲ್ಲಿ ಜಮೀರ್ ಅಹ್ಮದ್ ಖಾನ್ಗೆ ಟಾರ್ಗೆಟ್ ಮಾಡಿದ್ರು. ಅಂದರೆ ಈ ಕ್ಷೇತ್ರದ ಮನುಷ್ಯ ಅಲ್ಲ, ಬೆಂಗಳೂರು ಮನುಷ್ಯ, ಇಲ್ಲಾಕೆ ಬಂದು ಮಾತಾಡಬೇಕು, ಇದು ನಮ್ಮ ಕ್ಷೇತ್ರದ ವಿಚಾರ ನಾವು ಬಗೆಹರಿಸ್ಕೊಳ್ತೀವಿ ಅಂತ ಎಸ್ ಮಲ್ಲಿಕಾರ್ಜುನ್ ತಮ್ಮದೇ ಶೈಲಿಯಲ್ಲಿ ಧಾಟಿಯಲ್ಲಿ ಡೈಲಾಗ್ ಹೊಡೆದ್ರು. ಆ ನಂತರ ಸಂಧಾನಗಳು, ಮಾತುಕತೆಗಳು, ಯಾರಿಗೆ ಟಿಕೆಟ್ ಕೊಡಬೇಕು ಹೈಕಮಾಂಡ್ಗೂ ಬರಬೇಕಾಯ್ತು. ಇಲ್ಲಿಗೆ ಹೈಕಮಾಂಡ್ ಅಂದರೆ ಅವರ ಪ್ರತಿನಿಧಿಗಳು ಸುರ್ಜೇವಾಲಾ ಎಲ್ಲ ಬಂದರು. ಸುರ್ಜೇವಾಲಾ ಮುಂದುಗಡೆ ನೀವು ಮುಸ್ಲಿಮರಿಗೆ ಟಿಕೆಟ್ ಕೊಡಲೇಬೇಕು, ಇಲ್ಲದೆ ಹೋದರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಜಮೀರ್ ಅಹ್ಮದ್ ಖಾನ್ ಹಾಕಿದ್ರು. ಸುರ್ಜೇವಾಲಾ ಕಡೆಯಿಂದ ಬಂದ ಉತ್ತರಕ್ಕೆ ಜಮೀರ್ ಅಹ್ಮದ್ ಖಾನ್ ಸಿಕ್ಕಾಪಟ್ಟೆ ಸಿಟ್ಟು ಮಾಡಿಕೊಂಡು ಸೈಲೆಂಟ್ ಆಗಿಬಿಟ್ರು. ಸುರ್ಜೇವಾಲಾ ಹೇಳಿದ್ದು ಒಂದೇ ಮಾತು, ನೀವು ರಾಜೀನಾಮೆ ಕೊಡಬೇಕು ಅನ್ಕೊಂಡ್ರೆ ಕೊಟ್ಬಿಡಿ ಅಂತ, ಅಷ್ಟೇ. ಕೇರೆ ಮಾಡಲಿಲ್ಲ. ಅಲ್ಲಿ ಜಮೀರ್ ಅಹ್ಮದ್ ಖಾನ್ಗೆ ಒಂದು ಕಡೆ ಅವಮಾನವೂ ಆಯಿತು, ಒಂದು ಕಡೆ ಪಟ್ಟು ಬಿಗಿ ಆಯಿತು, ಏನಾದರೂ ಮಾಡಬೇಕಲ್ಲ ಅಂತ. ಸೊ ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಸಾದಿಕ್ ಪೈಲ್ವಾನ್ಗೆ ನಾಮಿನೇಷನ್ ಹಾಕು ನೀನು ಅಂತ ಹೇಳಿದ್ದು ಜಮೀರ್ ಅಹ್ಮದ್ ಖಾನ್ ಅಂತ ಕೇಳಬರ್ತಿದೆ. ಆದರೆ ಆ ನಾಮಿನೇಷನ್ ಹಾಕಿದ ಮೇಲೆ ನಾಮಪತ್ರ ಹಿಂತೆಗೆಯೋದಕ್ಕೆ ಡೇಟ್ ಏನೋ ಮುಗಿದೋಯ್ತು. ಬಟ್ ಸರೆಂಡರ್ ಆಗಿ ಪೈಲ್ವಾನ್ ಸಾಹೇಬರು ಸಿದ್ದರಾಮಯ್ಯನವ್ರ ಮುಂದೆ ಸರೆಂಡರ್ ಆಗಿ ನಾನು ಸಮರ್ಥ ಪರವಾಗಿ ಕ್ಯಾಂಪೇನ್ ಮಾಡ್ತೀನಿ, ನನಗೆ ಓಟ್ ಹಾಕ್ಬಿಡಿ, ಅವರಿಗೆ ಓಟ್ ಹಾಕಿ ಅಂತ ಕೇಳ್ತಾರಲ್ಲ, ಆಗ ಜಮೀರ್ ಅಹ್ಮದ್ ಖಾನ್ ಸಾದಿಕ್ ಪೈಲ್ವಾನ್ ಮೇಲೂ ಸಹ ಸಿಟ್ಟು ಮಾಡಿಕೊಂಡ್ರು ಅಂತ ಸುದ್ದಿ ಬರ್ತಾ ಇದೆ. ಯಾಕೆಂದರೆ ನಾನು ಹೇಳಿದ್ದಕ್ಕೆ ನೀನು ನಾಮಿನೇಷನ್ ಹಾಕಿದ ಮೇಲೆ ನನ್ನನ್ನು ಕೇಳದೆ ಹೇಗೆ ವಾಪಸ್ ತಗೊಂಡಿದ್ದೀನಿ, ಅಥವಾ ನಾನು ಸ್ಪರ್ಧೆಯಲ್ಲಿ ಇರಲ್ಲ, ಸುಮ್ಮನೆ ಹೆಸರು ಇರುತ್ತೆ, ನೀವು ಸಮರ್ಥಿಗೆ ಓಟ್ ಹಾಕಿ ನನಗೆ ಹಾಕಬೇಡಿ ಅಂತ ನೀವು ಹೇಳುವಂಥದ್ದು ಅದು ಎಷ್ಟು ಸರಿ ಅಂತ ಅಲ್ಲಿ ಕಿರಿಕ್ ಶುರುವಾಯಿತು. ಆ ಕಡೆ ಸಾದಿಕ್ ಪೈಲ್ವಾನ್ ಕಡೆಯಿಂದ ಬಂದಂತಹ ಹೇಳಿಕೆ ಏನಂದರೆ, ಆ್ಯಕ್ಚುಲಿ ಆ ಮನುಷ್ಯ ಜಮೀರ್ ಅಹ್ಮದ್ ಖಾನ್ ನನ್ನನ್ನು ಎತ್ಕಟ್ಟಿದ್ದು ನಿಜ, ಆದರೆ ನನಗೆ ಟಿಕೆಟ್ ಕೊಡಿಸುವಂತಹ ಮನಸ್ಸು ಅವ್ರಿಗಿರಲಿಲ್ಲ. ಅವರ ಮಗನನ್ನು ಕ್ಯಾಂಡಿಡೇಟ್ ಮಾಡೋದಕ್ಕೆ, ಜಮೀರ್ ಅಹ್ಮದ್ ಖಾನ್ ಮಗನನ್ನ ಜುನೇದ್ ಖಾನನ್ನು ಕ್ಯಾಂಡಿಡೇಟ್ ಮಾಡೋದಕ್ಕೆ ಜಮೀರ್ ಅಹ್ಮದ್ ಖಾನ್ ಅಷ್ಟೆಲ್ಲ ಡ್ರಾಮಾ ಮಾಡಿದ್ದು ಅಂತ ಆ ಪಾಳೆಯದಿಂದ ಒಂದಷ್ಟು ಆರೋಪಗಳು ಬಂತು. ಇದರ ನಡುವೆ ಜಮೀರ್ ಅಹ್ಮದ್ ಖಾನ್ ಅವತ್ತಿಂದ ದಾವಣಗೆರೆಗೆ ಕಾಲಿಟ್ಲಿಲ್ಲ. ಸಮರ್ಥ ನಾಮಿನೇಷನ್ಗೆ ಬರ್ತಾರೆ ಅಂತ ಹೇಳಿದ್ರು, ಬರಲಿಲ್ಲ. ಇನ್ನು ಪ್ರಚಾರ ಸಮಯಕ್ಕೆ ಬರ್ತಾರೆ ಅಂತ ಹೇಳಿದ್ರು, ಇಲ್ಲಿಯವರೆಗೆ ಹೋಗಿಲ್ಲ. ಯಾವ ಮಟ್ಟಕ್ಕೆ ಅಂದರೆ, ಈಗ ಜಮೀರ್ ಅಹ್ಮದ್ ಕೇರಳದಲ್ಲಿದ್ದಾರೆ. ಯಾಕೆಂದರೆ ಅಲ್ಲಿ ವಿಧಾನಸಭಾ ಚುನಾವಣೆಗಳಿಗೆ ಒಂದು 30 ಸೀಟುಗಳಿಗೆ ಇವ್ರನ್ನ ಪ್ರಚಾರಕ್ಕೆ ಕರ್ಕೊಂಡಿದ್ದಾರೆ. ಅಲ್ಲಿ KC ವೇಣುಗೋಪಾಲ್ ಅದನ್ನು ಹ್ಯಾಂಡಲ್ ಮಾಡ್ಕೊಳ್ತಿದ್ದಾರೆ. ಸಿದ್ದರಾಮಯ್ಯ ನೇರವಾಗಿ ಕರೆದ್ರು ಬರೋದು ಡೌಟ್ ಇರೋದ್ರಿಂದ ಸಿದ್ದರಾಮಯ್ಯ KC ವೇಣುಗೋಪಾಲ್ಗೆ ಫೋನ್ ಮಾಡಿದ್ದಾರೆ, ನಮ್ಮ ಜಮೀರ್ನ ಕಳಿಸ್ಕೊಡಿ ದಾವಣಗೆರೆಗೆ 1-2 ದಿನ ಇಲ್ಲಿ ಕ್ಯಾಂಪೇನ್ಗೆ ಬೇಕು ಅಂತ. ಬಟ್ ಸಮೀರ್ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ. ಅಲ್ಲಿಗೆ ಒಂದು ಟೈಮ್ ಬಾಂಬನ್ನು ಅವರು ಸಿದ್ಧ ಮಾಡ್ಕೊಂಡ್ರು, ಇನ್ನು ಟೈಮ್ ಹಚ್ಚಿಲ್ಲ, ಸಿದ್ಧ ಮಾಡ್ಕೊಂಡ್ರು ಅಂತಾಯ್ತು. ಸೊ ಅದು ಹಾಗೇ ನಡೀತಾ ಇದೆ. ಇನ್ನು 9ನೇ ತಾರೀಕು ಏಪ್ರಿಲ್ 9ಕ್ಕೆ ಮತದಾನ ಇರೋದು. ಏಪ್ರಿಲ್ 7ನೇ ತಾರೀಕು ಅಂತ್ಯದವರೆಗೆ ಮಾತ್ರ ಚುನಾವಣಾ ಪ್ರಚಾರಗಳಿಗೆ ಅವಕಾಶ. ಇನ್ನೊಂದು ವಾರ ಉಳಿದಿದೆ. ಅಷ್ಟರೊಳಗಡೆ ಜಮೀರ್ ಅಹ್ಮದ್ ಖಾನ್ ಬರ್ತಾರಾ ಅನ್ನುವ ಚರ್ಚೆಗಳ ನಡುವೆನೆ ದಿಢೀರಂತ ಎಸ್ ಮಲ್ಲಿಕಾರ್ಜುನ್ ಇನ್ನೊಂದು ಖಾರವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟರು ಪತ್ರಕರ್ತರಿಗೆ. ಜಮೀರ್ ಅಹ್ಮದ್ ಖಾನ್ ಬರಲಿಲ್ವಲ್ಲ ಅಂತ ಕೇಳಿದ ಪ್ರಶ್ನೆಗೆ ಅವ್ರೇನು ಬರೋದು ಬೇಕಾಗಿಲ್ಲ, ಅವ್ರು ಬಂದಿಲ್ಲ ಅಂದ್ರೆ ಏನು ವ್ಯತ್ಯಾಸ ಆಗಲ್ಲ ಅಂದ್ಬಿಟ್ರು. ಏನು ವೇಸ್ಟ್, ಬಂದರು ವೇಸ್ಟೇ, ಬರೆದಿದ್ರು ನೋ ಪ್ರಾಬ್ಲಮ್ ಅನ್ನೋ ರೀತಿಯಲ್ಲಿ ಎಸ್ ಮಲ್ಲಿಕಾರ್ಜುನ ಹೇಳಿಕೆ ಕೊಟ್ಟ ಮೇಲೆ ಈಗ ಜಮೀರ್ ಅಹ್ಮದ್ ಖಾನ್ಗೆ ಇಕ್ಕಟ್ಟು ಶುರುವಾಯಿತು. ಏನು ಹೋದರೆ ಎಸ್ ಮಲ್ಲಿಕಾರ್ಜುನ್ ಬರೋದು ಅವಶ್ಯಕತೆನೇ ಇಲ್ಲ ಅಂತ ಹೇಳಿದ ಮೇಲೂ ಹೋದಂಗೆ ಆಗುತ್ತೆ, ಅವಮಾನ ಆಗುತ್ತೆ. ಹೋಗಲಿಲ್ಲ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಉತ್ತರ ಕೊಡಬೇಕಾಗುತ್ತೆ, ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಕ್ಯಾಂಪೇನ್ಗೆ ನೀವು ಹೋಗಲಿಲ್ಲ ಯಾಕೆ ಅಂತ. ಸಿದ್ದರಾಮಯ್ಯಗಲ್ಲಿ ಟೆನ್ಷನ್ ಶುರುವಾಗಿದೆ. ಯಾಕೆ ಅಂದರೆ ಮುಸ್ಲಿಮರಲ್ಲಿ ನಾನು ಹೇಳ್ದಂಗೆ 24-25 ಜನ ನಾಮಿನೇಷನ್ ಏನು ಹಾಕಿದ್ರು, ಅದರಲ್ಲಿ ಒಂದು 10-11 ಜನ ವಾಪಸ್ ತಗೊಂಡಿದ್ದಾರೆ. ಆದರೂ ಇನ್ನೂ 10 ಜನ ಉಳ್ಕೊಂಡಿದ್ದಾರೆ. ನಾನಿನ್ನೂ ಆದಿಲ್ ಪಾಷಾ ವಿಚಾರಕ್ಕೆ ಬರ್ತೀನಿ. ಆದಿಲ್ ಪಾಷಾ ಸೇರಿ 10 ಜನ ಉಳ್ಕೊಂಡಿದ್ದಾರೆ. ಹಾಗಿರ್ಬೇಕಾದ್ರೆ ಮುಸ್ಲಿಂ ಮತಗಳು ಒಂದು ಕಡೆಗೆ ಕಾಂಗ್ರೆಸ್ ಕಡೆಗೆ ಮಾತ್ರ ಬರಬೇಕು ಅಂದರೆ ಕಾಂಗ್ರೆಸ್ಸಿನಲ್ಲಿ ಈ ಕ್ಷಣಕ್ಕೆ, ಈ ದಿನಕ್ಕೆ ದೊಡ್ಡ ನಾಯಕ ಅನ್ಸ್ಕೊಂಡಿರುವಂತಹ, ಸಮುದಾಯದ ನಾಯಕ ಅನ್ಸ್ಕೊಂಡಿರುವಂತಹ ಜಮೀರ್ ಅಹ್ಮದ್ ಖಾನ್ ಪ್ರಚಾರಕ್ಕೆ ಬರಬೇಕು. ಜಮೀರ್ ಅಹ್ಮದ್ ಖಾನ್ ಮುನ್ಸ್ಕೊಂಡಿದ್ದಾರೆ, ಇಷ್ಟಪಡ್ತಿಲ್ಲ ಈ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಅನ್ನೋದು ಏನಾದರೂ ಪಾಸ್ ಆದರೆ ಜೋರಾಗಿ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಮುಸ್ಲಿಂ ವೋಟ್ಗಳು ಚೆದರಿ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಇರ್ತವೆ. ಇನ್ನು ಚೆದರಿ ಹೋದರೆ ಎಲ್ಲಿಗಪ್ಪ ಹೋಗ್ಬಿಡ್ತವೆ ಅನ್ನೋ ಪರಿಸ್ಥಿತಿ ದಾವಣಗೆರೆಯಲ್ಲಿ ಇಲ್ಲ. ಅಲ್ಲಿ
ಆದಿಲ್ ಪಾಷಾ ಎಂಟ್ರಿ ಆಗತ್ತೆ. ಈ ಕಡೆ SDPI ಕಡೆಯಿಂದಲೂ ಸಹ SDPI ಇಂದ ಅಫ್ಸರ್ ಕೊಡ್ಲಿಪೇಟೆ ಅನ್ನುವಂಥ ಅಭ್ಯರ್ಥಿಯನ್ನು ಸಹ SDPI ಹಾಕಿದೆ. SDPI ಹೇಳ್ತಿರುವಂಥದ್ದು ಇದು ಮುಸ್ಲಿಮರಿಗೆ ನಡೆದಿರುವ ದ್ರೋಹ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಂ ಮತದಾರರು ಇರಬೇಕಾದ್ರೆ ಮುಸ್ಲಿಂ ಕ್ಯಾಂಡಿಡೇಟ್ನ ಹಾಕದೆ ಕಾಂಗ್ರೆಸ್ ದ್ರೋಹ ಬಗೆದಿದೆ. ಅದಕ್ಕೆ ಪ್ರತಿರೋಧವಾಗಿ ನಾವು ನಿಲ್ತೀವಿ, ಜನ ಕಾಂಗ್ರೆಸ್ ಅನ್ನು ತಿರಸ್ಕರಿಸಿ ನಮ್ಗೆ ಓಟ್ ಹಾಕ್ತಾರೆ ಅಂತ ಅವರು. ಈ ಕಡೆ ಆದಿಲ್ ಪಾಷಾ ಕಾಂಗ್ರೆಸ್ಗಾಗಿ ದಶಕಗಳಿಂದ ದುಡಿದಿದ್ದೀನಿ, ನಾವೆಲ್ಲ ದುಡಿದಿದ್ದೀವಿ ಮುಸ್ಲಿಂ ಕಮ್ಯುನಿಟಿ. ಇಷ್ಟು ವರ್ಷ ಶಾಮನೂರು ಶಿವಶಂಕರಪ್ಪನವರ ಹೆಸರು ನೋಡ್ಕೊಂಡು ಅವ್ರ ಮುಖ ನೋಡ್ಕೊಂಡು ಅವ್ರಿಗೆ ಏಜ್ ಆಗಿದೆ, ಇನ್ನೇನು ಮುಗೀತು ಅನ್ಕೊಂಡೇ ಬಂದ್ವಿ. ಈಗ ಅವ್ರು ಹೋದ ಮೇಲೆ ಆ ಕ್ಷೇತ್ರವನ್ನ ಅವ್ರದೇ ಮೊಮ್ಮಗನಿಗೆ ಕೊಟ್ಟುಬಿಟ್ರೆ ಇನ್ನು ಎಷ್ಟು ವರ್ಷ ನಾವು ಇಲ್ಲಿ ಬರೀ ಮತದಾರರಾಗಿ ಉಳ್ಕೋಬೇಕು, ನಮಗೆ ಅಧಿಕಾರ ಬೇಡುವ ಅಂತ ಆದಿಲ್ ಪಾಷಾ ಅವರು ಸಹ ಇದು ಮಾಡ್ಕೊಂಡಿದ್ದಾರೆ. ಆಮೇಲೆ ಆದಿಲ್ ಪಾಷಾಗೆ ಯಾರು ಸಪೋರ್ಟು, ಯಾಕೆ ಈ ಮನುಷ್ಯ ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಅಂತ ನೋಡಿದಾಗ ನಮ್ಮ CM ಇಬ್ರಾಹಿಂ ಅವರ ಎಂಟ್ರಿ ಆಯಿತು. CM ಇಬ್ರಾಹಿಂ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರವನ್ನು ಮುಸ್ಲಿಮರಿಗೆ ಬಿಟ್ಕೊಡ್ಬೇಕಾಗಿತ್ತು, ದ್ರೋಹ ಬಗೆದಿದೆ, ಹಾಗೆ ಹೀಗೆ ಅಂತ ದಾಳಿ ನಡೆಸಿದ್ರು. ಆ ನಂತರ ಬಂದಂಥ ಸುದ್ದಿ ಏನಂದರೆ CM ಇಬ್ರಾಹಿಂ ಆದಿಲ್ ಪಾಷಾ ಬೆನ್ನಿಗೆ ನಿಂತಿದ್ದಾರೆ ಅಂತ. ಅಷ್ಟು ಮಾತ್ರ ಅಲ್ಲ, ಅವರೇ ಘೋಷಣೆ ಮಾಡಿಕೊಂಡ್ರು CM ಇಬ್ರಾಹಿಂ, ನಾನು ಆದಿಲ್ ಪಾಷಾ ಪರ ಪ್ರಚಾರ ನಡೆಸ್ತೀನಿ. ಅಲ್ಲಿಗೆ ಇದರಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಯಾವುದೋ ಒಂದು ರೀತಿಯಲ್ಲಿ CM ಇಬ್ರಾಹಿಂ ಅವರನ್ನು ಮುಂದೆ ಬಿಟ್ಟಿದ್ದಾರಾ ಅನ್ನುವ ಪ್ರಶ್ನೆಗಳು ಅನುಮಾನಗಳು ಕಾಡೋಕ್ಕೆ ಶುರುವಾಗಿದೆ. ಸೊ ಟೈಮ್ ಬಾಂಬು ಸ್ಟಾರ್ಟ್ ಆಯಿತು, ಕ್ಲಿಕ್ ಮಾಡ್ಕೊಂಡ್ರು. ಆ ಟೈಮ್ ಬಾಂಬೆ ಈ ಆದಿಲ್ ಪಾಷಾ ಆಗೋ ಸಾಧ್ಯತೆ ಇದೆ. ಮತ್ತು CM ಇಬ್ರಾಹಿಂ ಪ್ರಚಾರಕ್ಕೆ ಹೋದರೆ ಮುಸ್ಲಿಂ ಮತಗಳು ಸ್ಪ್ಲಿಟ್ ಆಗಿ ಆಗ್ತವೆ. ಅದರ ಜೊತೆಗೆ SDPI ಇದು ಮುಸ್ಲಿಮರ ಸ್ವಾಭಿಮಾನದ ಪ್ರಶ್ನೆ. ಮುಸ್ಲಿಮರನ್ನ ಅವಮಾನಿಸಿದ್ದಾರೆ, ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಿದ್ದಾರೆ, ಮುಸ್ಲಿಮರನ್ನ ಡಿವೈಡ್ ಅಂಡ್ ರೂಲ್ ಮಾಡ್ತಿದ್ದಾರೆ. ಇದನ್ನ ನಾವು ಸಹಿಸ್ಕೊಳ್ಳೋದಿಲ್ಲ, ಮುಸ್ಲಿಂ ಸಮುದಾಯ ಸಹಿಸ್ಕೊಳ್ಳೋದಿಲ್ಲ. ಮುಸ್ಲಿಂ ಸಮುದಾಯದ ಕೋರಿಕೆ ಮೇರೆಗೆ ನಾನು ಕ್ಯಾಂಡಿಡೇಟ್ ಆಗಿದ್ದೀನಿ, ನನಗೂ ಸಹ ವೋಟ್ ಹಾಕಿ ಅಂತ ಇವರು ಸಹ ಜೋರು ಪ್ರಚಾರವನ್ನು ನಡೆಸ್ಕೊಳ್ತಿದ್ದಾರೆ. ಅಲ್ಲಿಗೆ ಈ ಕಡೆಗೂ ಒಂದು ಅಷ್ಟು ವೋಟುಗಳು ಹೋಗುವ ಸಾಧ್ಯತೆ ಇದೆ. ಹೀಗೆ ಮುಸ್ಲಿಂ ವೋಟ್ಗಳು ಚೆದರಿ ಹೋದರೆ ಆದಿಲ್ ಪಾಷಾಗೆ ಒಂದಷ್ಟು, ಈ SDPI ಅವರಿಗೆ ಒಂದಷ್ಟು, ಆ ನಂತರ ಇನ್ನೂ ಒಂದು 9 ಜನ ಇತರೆ ಮುಸ್ಲಿಮರು ಸಹ ಕಣದಲ್ಲಿದ್ದಾರೆ. ಅವರೆಲ್ಲ ಸಣ್ಣ ಪುಟ್ಟ ತಗೊಂಡ್ರು ಸಹ 200 300 ಹಾಗೆ ತಗೊಂಡು SDPIಗೆ ಒಂದಷ್ಟು ಹೋಗಿ ಆದಿಲ್ ಪಾಷಾಗೆ ಒಂದಷ್ಟು ಹೋದರೆ ಅಲ್ಲಿ ಸಮರ್ಥಿಗೆ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಯಾಕಂದರೆ ಮುಸ್ಲಿಮರು ಒಟ್ಟಾರೆಯಾಗಿ ಒಂದು ಕಡೆಗೆ ಬಂದರೆ ಈಸಿ ವಿನ್. ಮುಸ್ಲಿಮರ ಮತಗಳು ಚೆದರಿದ್ರೆ BJP ಹಿಂದುತ್ವ ಕಾರ್ಡ್ ಗಟ್ಟಿಯಾಗಿ ಆಡಿ ಹಿಂದೂ ಓಟುಗಳು ಕನ್ಸಾಲಿಡೇಟ್ ಆದರೆ, ಹಿಂದುತ್ವದ ಓಟುಗಳು ಕನ್ಸಾಲಿಡೇಟ್ ಆದರೆ ಅಲ್ಲಿ JDS ಅಂತೂ ಇಲ್ಲ, ಮೈತ್ರಿ JDS ಮತಗಳು ಆ ಕಡೆಗೆ ಬರ್ತವೆ. ಸಣ್ಣ ಪುಟ್ಟದ್ದೇ ಇರೋದು JDS ದಾವಣಗೆರೆಯಲ್ಲಿ, ಆದರೂ ಸಣ್ಣ ಸಂಖ್ಯೆಯಲ್ಲಿ ಆ ಕಡೆಗೆ ಬರೋದು ನಿಶ್ಚಿತ, ಯಾಕಂದರೆ ಮೈತ್ರಿ. ಆ ಸಂದರ್ಭದಲ್ಲಿ BJPಗೆ ಒಂದು ಎಡ್ಜ್ ಸಿಕ್ಕಿಬಿಡುತ್ತೆ, ಒಂದು ಎಡ್ಜ್ ಸಿಗುತ್ತೆ. ಸೊ ಎಲ್ಲವೂ ಸಹ ಒಂದು ಟೈಮ್ ಬಾಂಬ್ ಥರ ಟಿಕ್ ಅಂತಿದೆ. ಆ ಟೈಮ್ ಬಾಂಬ್ ಸ್ಟಾಪ್ ಆಗಬೇಕು ಅಂದರೆ ಜಮೀರ್ ಅಹ್ಮದ್ ಖಾನ್ ಈಗ ಚುನಾವಣಾ ಪ್ರಚಾರದಕ್ಕೆ ಎಂಟ್ರಿ ಕೊಡಬೇಕು. ಅಟ್ಲೀಸ್ಟ್ ಒಂದು ದಿನ ಆದರೂ ದಾವಣಗೆರೆಗೆ ಬಂದು ಸಮರ್ಥಿಗೆ ಮತ ಕೊಡಿ ಅಂತ ಎಲ್ಲಾದರೂ ಒಂದು ಕಡೆ ಆದರೂ ಭಾಷಣ ಮಾಡಬೇಕು, ಪ್ರಚಾರಕ್ಕೆ ಹೋಗಬೇಕು, ರೋಡ್ ಶೋ ಥರ ಏನಾದರೂ ಮಾಡಬೇಕು. ಇಲ್ಲದೆ ಹೋದರೆ ಮುಸ್ಲಿಂ ಮತಗಳು ಚೆದರುವ ಎಲ್ಲ ಸಾಧ್ಯತೆಗಳು ಇದೆ. ಮುಸ್ಲಿಂ ಮತಗಳೇನಾದರೂ ಚೆದರಿ ಹೋದರೆ SDPIಗೆ ಒಂದಷ್ಟು, ಆದಿಲ್ ಪಾಷಾಗೆ ಒಂದಷ್ಟು ಹೋದರೆ ಮತ್ತು ಇತರೆ ಇಂಡಿಪೆಂಡೆಂಟ್ಗಳು ಸಹ 150 ಹೀಗೆ ತಗೊಂಡ್ರು ಸಹ ಇನ್ನೂ ಒಂದು 10-12 ಜನ ಇದ್ದಾರೆ ಫೀಲ್ಡಲ್ಲಿ. ಆಗಲೂ ಸಹ ಮಾರ್ಜಿನ್ ಕಡಿಮೆ ಆಗ್ತಾನೇ ಹೋಗುತ್ತೆ. ಸೊ ನೋಡೋಣ ಈ ಟೈಮ್ ಬಾಂಬು ಯಾವ ರೀತಿಯಾಗಿ ಬ್ಲಾಸ್ಟ್ ಆಗುತ್ತೆ, ಅಥವಾ ಅದನ್ನು ಸರಿಯಾದ ಸಮಯಕ್ಕೆ ಜಮೀರ್ ಅಹ್ಮದ್ ಖಾನ್ ಸ್ಟಾಪ್ ಮಾಡೋದಕ್ಕೆ ಯಶಸ್ವಿ ಆಗ್ತಾರಾ. ಒಟ್ಟಿನಲ್ಲಿ ಟೈಮ್ ಬಾಂಬ್ ಇಟ್ಟಿರೋದು ಜಮೀರ್ ಅಹ್ಮದ್ ಖಾನೆ ಅಂತಲೇ ಖಂಡಿತವಾಗೂ ಹೇಳಬಹುದು. ಎಲ್ಲ ರೀತಿಯಿಂದಲೂ ಸಹ ಅವರು ಈಗ ಮುನ್ಸ್ಕೊಂಡಿದ್ದೀರಿ ಅನ್ನೋದು ದಾವಣಗೆರೆಯಲ್ಲಿ ದೊಡ್ಡ ಚರ್ಚೆ, ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.